ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವರು ಈ ಸ್ಥಾನಕ್ಕೆ ಬರಲು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಹೌದು, ಲೂನಾಯಿಂದ ಲ್ಯಾಂಬೋರ್ಗಿನಿವರೆಗೂ ಡಿ ಬಾಸ್ ಅವರು ಬಂದಿರುವ ಜರ್ನಿಯನ್ನು ನೋಡ್ತಾ ಇದ್ದರೆ ಒಂದು ಕ್ಷಣ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಹಾಗೂ ಇವರನ್ನೇ ಸ್ಫೂರ್ತಿಯಾಗಿ ಎಷ್ಟೊಂದು ಜನ ಪಡೆದುಕೊಂಡಿದ್ದಾರೆ. ಹೌದು, ದರ್ಶನ್ ಅವರು ಮೊದಲಿಗೆ ಇಂಡಸ್ಟ್ರಿಗೆ ಬಂದಾಗ ಅವರನ್ನು ಯಾರೂ ಕೇರ್ ಕೂಡ ಮಾಡ್ತಾ ಇದ್ದಿಲ್ಲ. ತಮ್ಮ ಹೆಸರನ್ನು ತಾವೇ ಮಾಡಿಕೊಂಡವರು ಹಾಗೂ ತಮ್ಮ ಬ್ರ್ಯಾಂಡನ್ನು ತಾವೇ ಸೃಷ್ಟಿಸಿಕೊಂಡವರು. ಅದಕ್ಕೆ ಇವರನ್ನು ಸ್ವಂತ ಬ್ರ್ಯಾಂಡ್ ಅಂತಲೇ ಅಭಿಮಾನಿಗಳು ಕರೆಯುತ್ತಾರೆ. ಅವರ ಅಪ್ಪ ತೂಗುದೀಪ್ ಶ್ರೀನಿವಾಸ್ ಅವರು ನಟ ಆಗಿದ್ರು ಕೂಡ ಇವರಿಗೆ ಬಂದ ತಕ್ಷಣ ಯಾರೂ ಕೂಡ ಅವಕಾಶಗಳನ್ನು ಕೊಡಲಿಲ್ಲ. ಇವರೇ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ಗಳಲ್ಲಿ ನಟನೆ ಮಾಡ್ತಾ ಬಂದರು. ಕೊನೆಗೆ ಈಗ ದೊಡ್ಡ ಟಾಪ್ ಹೀರೋ ಆಗಿ ಬೆಳೆದು ನಿಂತಿದ್ದಾರೆ. ತಾವು ಬೆಳೆದಿದ್ದಲ್ಲದೆ ತಮ್ಮ ಅಮ್ಮ ಹಾಗೂ ತಮ್ಮನಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡಿದ್ದಾರೆ. ಹೌದು, ತಮ್ಮ ದಿನಕರ್ಗೆ ಡಿ ಬಾಸ್ ಅವರು 10 ಕೋಟಿಯ ಮನೆಯನ್ನು ಕೊಟ್ಟಿದ್ದಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಮ್ಮ ಕಷ್ಟ ಕಾಲದಲ್ಲಿ ಜೊತೆಗಿದ್ದ ತಮ್ಮನಿಗಾಗಿ ಡಿ ಬಾಸ್ ಅವರು ಈ ರೀತಿಯ ಒಂದು ದೊಡ್ಡ ಮನೆಯನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ದೊಡ್ಡ ಕಾರ್ ಪಾರ್ಕಿಂಗ್ ಇದೆ ಹಾಗೂ ಏನು ಬೇಕು ಎಲ್ಲ ಇದೆ. ಹೀಗೆ ಕೇವಲ ತಾವು ಬೆಳೆಯದೆ ಡಿ ಬಾಸ್ ಅವರು ತಮ್ಮ ಜೊತೆಗಿದ್ದ ಎಲ್ಲರನ್ನು ಕೂಡ ಬೆಳೆಸುತ್ತಲೇ ಬಂದಿದ್ದಾರೆ. ಅವರು ಬೇಗನೆ ಈ ಕೇಸಿಂದ ಮುಕ್ತಿ ಪಡೀಲಿ ಅಂತ ಆಶಿಸೋಣ. ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.